ಗಣಪತಿ ಹಬ್ಬದಲ್ಲಿ ಗಲಾಟೆ ಆಗಿದೆ. ಊರಿಗೆ ಊರೇ ಧಗಧಗಿಸಿ ಹೊತ್ತಿ ಉರಿದಿದೆ. ಇದು ನಾಗಮಂಗಲದಲ್ಲಿ ಆಗಿರುವಂತಹ ಘಟನೆ. ನಾಗಮಂಗಲ ಹೇಳಿಕೇಳಿ ಸಚಿವ ಚೆಲುವರಾಯಸ್ವಾಮಿ ಅವರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ. ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಸದ್ಯ ಚೆಲುವರಾಯಸ್ವಾಮಿ ಅವರೇ. ಅವರ ಕ್ಷೇತ್ರದಲ್ಲೇ ಅವರ ಊರಿನಲ್ಲೇ ನಡೆದಿರುವಂತಹ ಗಣಪತಿ ಹಬ್ಬದ ಗಲಾಟೆ ಊರಿಗೆ ಊರೇ ಧಗಧಗಿಸಿದೆ. ಗುಂಪು ಘರ್ಷಣೆಯಿಂದ ನಾಗಮಂಗಲ ನಿಗಿನಿಗಿಯಾಗಿರುವಂತಹದ್ದು. ಇದಕ್ಕೆ ಕಾರಣ ಎರಡು ಗುಂಪುಗಳ ನಡುವೆ ನಡೆದಿರುವಂತಹ ಘರ್ಷಣೆ, ಮೆರವಣಿಗೆಯ ಸಂದರ್ಭದಲ್ಲಿ ಆಗಿರುವಂತಹ ಘರ್ಷಣೆ ಮತ್ತು ಮೆರವಣಿಗೆಯ ಮೇಲೆ ಕಲ್ಲು ತೂರಾಟವನ್ನು ನಡೆಸಿರುವಂತಹ ದುರುಳರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತಹ ಒತ್ತಾಯವೂ ಕೂಡ ಈಗ ಎಲ್ಲೆಡೆಯಿಂದ ಕೇಳಿ ಬರ್ತಾ ಇದೆ. ಉರಿಯೋ ಬೆಂಕಿಯಲ್ಲಿ ರಾಜಕಾರಣದ ವಾಗ್ಯುದ್ಧವೂ ಕೂಡ ನಡೀತಾ ಇದೆ. ಇಷ್ಟಕ್ಕೂ ಇದು ರಾತ್ರಿ ನಡೆದಿರುವಂತಹ ಘಟನೆಯನ್ನು ನಾವು ನೋಡ್ತಾ ಹೋದಾಗ ಯಾವ ಸ್ವರೂಪದಲ್ಲಿ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾರೇ ಯಾವುದೇ ಹಬ್ಬವನ್ನು ಆಚರಿಸಿದಾಗ ಇನ್ನೊಂದು ಧರ್ಮವನ್ನು ಗೌರವಿಸಬೇಕಾಗಿರುವಂಥದ್ದು ಪ್ರತಿಯೊಂದು ಧಾರ್ಮಿಕರ ಧರ್ಮದ ಅವಲಂಬಿಗಳ ಮನುಷ್ಯರಾಗಿರುವಂಥವರ ಕರ್ತವ್ಯ ಆಗಿರುತ್ತೆ. ಯಾರೇ ಯಾವುದೇ ಧರ್ಮದ ಆಚರಣೆಗಳನ್ನು ಮಾಡುವಾಗ ಆ ಧರ್ಮದ ಆಚರಣೆಗೆ ಅವಕಾಶ ಸಿಗಬೇಕು. ಅದು ನಮ್ಮ ದೇಶದ ಆಶಯ ಇರುವಂಥದ್ದು, ನಮ್ಮ ಸಂವಿಧಾನದ ಆಶಯ ಕೂಡ ಇರುವಂಥದ್ದು. ಆದರೆ ಇಲ್ಲ, ಇವರು ಗಣಪತಿ ಹಬ್ಬ ಮಾಡ್ತಿದ್ದಾರೆ ಅಂತ ಅದಕ್ಕೆ ಕಲ್ಲು ತೂರಾಟ ನಡೆಸುವಂಥವ್ರು ಆ ಕಿಡಿಗೇಡಿಗಳು, ಮತ್ತು ಅವ್ರು ಇನ್ಯಾನೋ ಮಾಡ್ತಾ ಇದ್ರು, ಅದಕ್ಕಾಗಿ ಅವ್ರಿಗೆ ಹೊಟ್ಟೆ ಉರಿಸಬೇಕು ಅನ್ನೋಂಥ ರೀತಿಯಲ್ಲಿ ಅಲ್ಲಿ ಹೆಚ್ಚು ಸೌಂಡ್ ಹಾಕಿ ಕುಣಿಯುವಂಥ ಇವರು. ಇಲ್ಲಿ ಭಕ್ತಿಗಿಂತ ಪ್ರದರ್ಶನ, ಭಕ್ತಿಯ ಪ್ರದರ್ಶನಗಳು ಕೂಡ ಒಂದು ಕಡೆಯಲ್ಲಿ ಕಾರಣ ಆಗಿರುತ್ತೆ. ಆದರೆ ಅದಾದ ನಂತರ ನಡೆದಿರುವಂತಹ ಘಟನೆ ಇದೆಯಲ್ಲ, ನಿಜಕ್ಕೂ ಕೂಡ ನೋಡಿ, ಲಾಂಗ್ಗಳನ್ನು ಹಿಡ್ಕೊಂಡು ಬಂದಿದ್ದಂಥದ್ದು ಅದನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ರೆ ಯಾವ ಸ್ವರೂಪದಲ್ಲಿ ನಾಗಮಂಗಲ ಹೊತ್ತಿ ಉರಿದಿದೆ ಅನ್ನೋದು ಗೋಚರ ಆಗುತ್ತೆ. ಧರ್ಮದ ಹೆಸರಿನಲ್ಲಿ ಈ ರೀತಿಯಾದಂತಹ ಹೊಡೆದಾಟ, ಈ ರೀತಿಯಾದಂತಹ ಕಲ್ಲು ತೂರಾಟ, ಈ ರೀತಿಯಾದಂತಹ ಬೆಂಕಿ ಹಚ್ಚುವಂತಹ ಕೆಲಸ ಇದು ಇನ್ನೂ ಎಲ್ಲಿವರೆಗೆ ನಡಿಬೇಕು ಅಂತೇಳಿ. ಯಾಕಂದರೆ ಇಂತಹ ಘಟನೆಗಳ ಮೂಲಕವಾಗಿ ಯಾವ ಜನರ ನಡುವೆ ವಿಶ್ವಾಸ ಇರುತ್ತೋ ಆ ಜನರನ್ನೇ ಇವತ್ತು ಅವರ ವಿಶ್ವಾಸಕ್ಕೇ ದ್ರೋಹ ಬಗೆಯುವಂತಹ ಕೆಲಸವನ್ನು ಈ ಕಿಡಿಗೇಡಿಗಳು ಇಲ್ಲಿ ಮಾಡಿದ್ದಾರೆ. ಜನರ ನಡುವಿನ ಒಂದು ಸಾಮರಸ್ಯ ಏನಿರುತ್ತಲ್ಲ ಅವುಗಳನ್ನು ಹಾಳುಗೆಡುವಂತಹ ಪ್ರಯತ್ನವನ್ನು, ಈ ರೀತಿಯ ಅಂತಹ ಸಾಮರಸ್ಯಕ್ಕೆ ಬೆಂಕಿ ಹಚ್ಚುವಂತಹ ಕೆಲಸವನ್ನು ಇಲ್ಲಿ ಇವರು ಮಾಡಿರುವಂಥದ್ದು ಕಂಡು ಬರ್ತಾ ಇದೆ. ಇಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡರ ಮನೆ ಮೇಲೂ ಕೂಡ ಕಲ್ಲು ಬಿದ್ದಿದೆ. ಅಂಗಡಿಗಳು ಧ್ವಂಸವಾಗಿದ್ದಾವೆ. ಬಹಳಷ್ಟು ಅಂಗಡಿಗಳಿಗೆ ಬೆಂಕಿ ಇಟ್ಟಿದ್ದಾರೆ, ವೆಹಿಕಲ್ಗಳಿಗೆ ಬೆಂಕಿ ಇಟ್ಟಿದ್ದಾರೆ, ವಾಹನಗಳನ್ನು ಜಖಂ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಬೈಕ್ಗಳನ್ನು ಕದ್ಕೊಂಡು ಹೋಗಿರುವಂಥದ್ದು ಕೂಡ ನಡೆದಿದೆ. ಉದ್ರಿಕ್ತರಿಗೆ ಲಾಠಿ ಏಟನ್ನು ಕೂಡ ಕೊಟ್ಟಿದ್ರು ಪೊಲೀಸರು. ಈ ಇಡೀ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ರಾತ್ರಿ ಗಲಾಟೆ ನಡೆಯುತ್ತೆ. ನಂತರ ಪೊಲೀಸರು ಒಬ್ಬೊಬ್ಬರನ್ನಾಗಿ ಹೋಗಿ ಅವರ ಮನೆಗಳಿಂದ ಕೆಲವರನ್ನ ಪಿಕ್ ಮಾಡ್ಕೊಳ್ತಾರೆ. ಬಹಳಷ್ಟು ಜನ ಏನೋ ಈ ಗಲಾಟೆ ಮಾಡಿರ್ತಾರಲ್ಲ ಅಂಥವ್ರಗಳನ್ನ ಹುಡುಕಿ ಕರೆದೊಯ್ಯುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಂತೇನೆ ಮನೆ ಮಂದಿ ಬರೋದಕ್ಕೆ ಶುರು ಮಾಡ್ತಾರೆ. ಹೆಣ್ಮಕ್ಳು ಹೊರಗಡೆ ಬರೋದಕ್ಕೆ ಶುರು ಮಾಡ್ತಾರೆ. ಅವ್ರು ಹೇಳಕ್ಕೆ ಶುರು ಮಾಡ್ತಾರೆ, ಇಲ್ಲ ನಮ್ಮ ಮನೆಗೆ ಬಂದು ಸುಖ ಸುಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ನಮ್ಮವ್ರು ಯಾರೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ. ಇದು ಹಿಂದೂಗಳು ಹೇಳ್ತಿದ್ದಾರೆ, ಇದನ್ನು ಮುಸಲ್ಮಾನರು ಕೂಡ ಹೇಳ್ತಾ ಇದ್ದಾರೆ. ಕಿತ್ತಾಡ್ಕೊಂಡಿರೋದಕ್ಕೆ ಮಾಡಿರೋರ್ಗೆ ಹೇಳ್ಕೊಂಡೋಗ್ಲಿ ಸರ್. ಮನೆಯಲ್ಲಿ ಬಂದು ಊಟ ಮಾಡ್ಕೊಂಡು ಕುತ್ಕೊಂಡಿರೋರ್ಗು ಕೈ ತೊಳೆಯಕ್ಕೂ ಬಿಟ್ಟಿಲ್ಲ ಪೊಲೀಸ್ ಅವರು. ದನ ಇದು ಬಡಿತಾರಲ್ಲ, ಕದಾನೆ ಮುರಿದಾಕ್ಬಿಟ್ಟಿದ್ದಾರೆ. ಹಂಗೆ ಮುರಿದಾಕ್ಬಿಟ್ಟು ಬಂದು ಕರ್ಕೊಂಡು ಹೋಗವ್ರೆ. ಆತರ ತಪ್ಪೇನ್ ಮಾಡಿರ್ತಾರೆ ಸರ್? ಬಂದು ಹೇಳ್ಬಿಟ್ಟು ಕರ್ಕೊಂಡೋಗ್ಲಿ. ಅದ್ ಬಿಟ್ಬಿಟ್ಟು ಮಾಡದೇ ಇರೋರ್ನೆಲ್ಲ ಕರ್ಕೊಂಡು ಬಿಟ್ಬಿಟ್ಟವ್ರೆ. ಮಾಡಿರೋರ್ನೆಲ್ಲ ಬಿಟ್ಬಿಟ್ಟು ಮಾಡದೇ ಇರೋರ್ನೆಲ್ಲ ಮಕ್ಳಿಗೆಲ್ಲ ಕರ್ಕೊಂಡ್ ಬಂದವ್ರೆ ಸರ್. ಬಾಯಿಗೆ ಒಂದು ತುತ್ತು ಮಾಡಕ್ ಬಿಡ್ಲಿಲ್ಲ. ಬಾರಿ ಬನ್ನಿ 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 ಅಂತ ಬನ್ನಿನೊಳಗನೆ ಕರ್ಕೊಂಡು ಹೊಂಟೋದ್ರು. ಚಪ್ಪಲಿ ಹಾಕೊಳಕ್ ಬಿಡ್ತಿಲ್ಲ, ಏನು ಇಲ್ಲ. ಆತರ ಏನ್ ಮಾಡಿದೀವಿ ಸರ್? ಮಾಡಿರೋರ್ನ ಕರ್ಕೊಂಡು ಹೋಗ್ಲಿ. ಗಣೇಶನ್ ಬುಡಕ್ ಬಂದವ್ರಿಗೆ ಈ ತರ ಗಲಾಟೆ ಮಾಡವ್ರೆ. ದ್ವೇಷ ಇಟ್ಕೊಂಡೇ ಮಾಡಿರೋದು ಇದನ್ನ. ಯಾರು ಈ ಸರ್ಕಲ್ ಅಲ್ಲಿ ಮಾಡವ್ರೆ? ಮಸೀದಿಯಿಂದ ಬಂದಿ ಮಸೀದಿಯಿಂದ ಸುಮ್ನೆ ಗಣಪತಿ ಬುಡಕ್ ಬಂದವ್ರ ಮೇಲೆ ಕ್ರಮ ತಗೊಂಡ್ರೆ ಅದ್ ಯಾವ ನ್ಯಾಯ ಅಂತ ಹೇಳ್ತಾರೆ ಸರ್? ಅವ್ರನ್ನ ನ್ಯಾಯ ಕೊಡಿಸ್ಬೇಕು ತಾನೆ. ಮಾಡಿ ತಪ್ಪಿದ್ದವ್ರು ಹಿಡ್ಕೋಬೇಕು. ನಮ್ಮ ಮಕ್ಳೇ ತಪ್ಪು ಮಾಡ್ಲಿ, ನಾವೇ ಕರ್ಕೊಂಬರವು. ನಮ್ಮ ಮಕ್ಕಳು ತಪ್ಪಿಲ್ಲದೇರೆಲ್ಲ ಕರ್ಕೊಂಡೋಗಿ ಕುಂಡ್ರಿಸ್ಕೊಂಡವ್ ಎಲ್ಲ ಅವ್ರೆ ಅಂತ ನಮ್ಮ ಕಲ್ಲೂರು ಓಡಲ್ ಸಿಗುತ್ತೆ. ಕಲ್ಲು ಇವಾಗ ಇಲ್ಲಿ ಸಿಗ್ಬೇಕು ನಮ್ಗೆ ಅಲ್ವಾ? ಒಂದೇ ತ ಅದ್ ಹೆಂಗ್ ಕಲ್ ಸಿಗ್ತವೆ? ನಾನು ಹೊಡಿಬೋದು ಕಲ್ಲ. ಒಂದೇ ತ ಹುಡುಕಿ ಹೊಡೆಯೋ ಅಷ್ಟರಲ್ಲಿ ನನ್ಗೆ ಎಷ್ಟೊತ್ತಾಗುತ್ತೆ? ಅವ್ನು ಹೊಡಿತಾವನೆ. ಸಿಸಿ ಕ್ಯಾಮ್ರಾದಲ್ಲಿ ನೋಡ್ತಾ ಇದೀವಿ ನಾವು. ಕಲ್ಲ ಹಿಂಗ್ ತೆಗ್ದಿ ಹೊಡಿತಾವನೆ ಅಲ್ವಾ? ಕಲ್ಲು ಬಾಟ್ಲು ಎಲ್ಲ ರೆಡಿ ಇರೋದು. ಅವ್ರನ್ನ ಬಿಟ್ರು ರಾತ್ರಿ ಹೊತ್ತು ಅವ್ರ ಮಕ್ಳನ್ನ ಹೇಳ್ಕೊಂಡು ಹೋಗಿಲ್ಲ ಅಂತ ಅವ್ರು ಬಂದ್ ಕೂತಿಲ್ಲ. ನಮ್ಮ ಮಕ್ಳು ಹೇಳ್ಕೊಂಡು ಹೋಗೋರೆಲ್ಲ ನಾವು ಬಂದ್ ಕೂತಿದೀವಿ.
ನೋಡಿ, ಇಲ್ಲಿ ಅಂತಿಮವಾಗಿ ಬಡ ಹೆಣ್ಣುಮಕ್ಕಳೇ ಅಲ್ಲಿ ಬಂದು ಕುಳಿತಿರುವಂಥದ್ದು. ಈ ದೃಶ್ಯವನ್ನು ನೋಡ್ತಾ ಇದ್ದಾಗ ಗೋಚರ ಆಗುವಂತ ಏನು ಗೊತ್ತಾ, ಯಾರೇ ಬೆಂಕಿ ಹಚ್ಚಲಿ, ಎಲ್ಲೇ ಬೆಂಕಿ ಹಚ್ಚಲಿ, ಎಲ್ಲೇ ಕಲ್ಲು ತೂರಾಟ ಮಾಡಲಿ, ಎಲ್ಲೇ ಏನೇ ಆಗಲಿ, ಇದರಲ್ಲಿ ತೊಂದರೆಗೆ ಒಳಗಾಗುವಂಥದ್ದು ಇದೇ ಮಧ್ಯಮ ವರ್ಗ, ಇದೇ ಕೆಳ ಮಧ್ಯಮ ವರ್ಗ, ಇದೇ ಬಡ ವರ್ಗದ ಜನ. ಯಾರು ಇವತ್ತು ಬೇರೆ ಬೇರೆಯಲ್ಲಿ ಕೂತ್ಕೊಂಡು ಬಹಳ ಆರಾಮಾಗಿದ್ರ ಬಗ್ಗೆ ಕಾಮೆಂಟ್ ಮಾಡ್ತಾ ಇದ್ದಾರೆ, ಬಹಳಷ್ಟು ನಾಯಕರುಗಳು ಕಾಮೆಂಟ್ ಮಾಡ್ತಿದ್ದಾರೆ. ಅವ್ರು ಯಾರ ಮಕ್ಕಳು ಕೂಡ ಇಲ್ಲಿ ಇರೋದಿಲ್ಲ, ಅವರ ಯಾರ ಮನೆಯವರು ಕೂಡ ಇಲ್ಲಿ ಇರೋದಿಲ್ಲ. ಇಲ್ಲಿ ಇರುವಂಥದ್ದು ಈ ಬಡ ಕುಟುಂಬಗಳ ಗಂಡಸರು ಇರ್ತಾರೆ, ದುಡಿದು ತಿನ್ನುವಂಥವ್ರು ಇರ್ತಾರೆ. ಅವರು ಪ್ರತಿನಿತ್ಯವೂ ಕೆಲಸ ಮಾಡಿದರೆ ಜೀವನ ಸಾಗಿಸೋದಕ್ಕೆ ಸಾಧ್ಯ ಅನ್ನೋಂತಹ ಕೆಟಗರಿಯ ಜನ ಇರ್ತಾರೆ, ಅಂಥವ್ರು ಇಲ್ಲಿರ್ತಾರೆ. ಅಂಥವ್ರನ್ನ ಇವತ್ತು ಪೊಲೀಸರು ಹಿಡ್ಕೊಂಡು ಹೋಗಿದ್ದಾರೆ. ಹೋದ ನಂತರ ಈಗ ಮನೆ ಮಂದಿ ಬಂದು ಠಾಣೆ ಎದುರುಗಡೆ ಜಮಾಯಿಸಿದ್ದಾರೆ. ಅಲ್ಲಿ ನಿಂತ್ಕೊಂಡು ಹೆಣ್ಮಕ್ಳು ಬಂದು ಮನವಿಯನ್ನು ಮಾಡ್ತಿದ್ದಾರೆ, ನಮ್ಮವ್ರನ್ನ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಕೊಂಡು ತಪ್ಪು ಮಾಡಿಲ್ಲ ಅನ್ನುವಂಥದ್ದು, ಈ ರೀತಿಯಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ FIR ನಲ್ಲಿರುವಂಥ ಅಂಶಗಳನ್ನು ನಾವು ಗಮನಿಸಬೇಕಾಗಿರುವಂಥದ್ದು. ಯಾವ ರೀತಿಯಲ್ಲಿದೆ FIR ನಲ್ಲಿರುವಂಥ ಅಂಶಗಳು? ಮಸೀದಿ ಬಳಿ ರಾತ್ರಿ 7:30ಕ್ಕೆ ಗಣೇಶನ ಮೆರವಣಿಗೆ ಬಂದಿತ್ತು. ಮಸೀದಿ ಬಳಿಗೆ ಬಂದಿತ್ತು. 100ರಿಂದ 150 ಮಂದಿ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರು, ಮಸೀದಿಯ ಬಳಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರು ಅಂತ ಹೇಳಿ ಜೈ ಶ್ರೀರಾಮ್ ಘೋಷಣೆ ಕೂಗುತ್ತಾ ಡ್ಯಾನ್ಸ್ ಅನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಈ ರೀತಿಯಾಗಿ ಪಟಾಕಿ ಸಿಡಿಸಿ ಡ್ಯಾನ್ಸ್ ಮಾಡಿದ ಹುಡುಗರು ಅಲ್ಲಿ ಡ್ಯಾನ್ಸ್ ಮಾಡ್ತಾನೆ ಇದ್ರು. ಒಂದು ಮಸೀದಿಯ ಮುಂದೆ ಡ್ಯಾನ್ಸ್ ಸಾಕು, ಮುಂದೆ ಹೋಗಿ ಅಂತೇಳಿ ಆಗ ಪೊಲೀಸರು ಹೇಳ್ತಾರೆ, ಸಾಕು ಇಲ್ಲಿ ಡ್ಯಾನ್ಸ್ ಮಾಡಿ ಸಾಕು, ಮುಂದಕ್ಕೆ ಹೋಗೋಣ ಅಂತೇಳಿ. ಆದರೆ ಹಠ ಮಾಡಿ ಡ್ಯಾನ್ಸ್ ಮಾಡ್ತಾ ಕೂಗಿದ್ದಾರೆ ಹುಡುಗರು ಅಂತೇಳಿ. ಅಂದರೆ ಇಲ್ಲಿ ಭಕ್ತಿಗಿಂತ ಹೆಚ್ಚಾಗಿ ಇವರು ಇಲ್ಲಿ ಪ್ರದರ್ಶನ ನಡಿಬೇಕಾಗಿತ್ತೆ ಅಂತ. ಅಲ್ಲಾಹು ಅಕ್ಬರ್ ಅಂತ ಘೋಷಣೆಯನ್ನು ಮತ್ತೊಂದು ಕಡೆಯಿಂದ ಅವಾಗ ಕೂಗೋದಕ್ಕೆ ಶುರು ಮಾಡಿದ್ದಾರೆ. ಇವರು ಇಲ್ಲಿ ಜೈ ಶ್ರೀರಾಮ್ ಅಂತ ಹೇಳಿದ ತಕ್ಷಣ ತಾವು ಅಲ್ಲಾಹು ಅಕ್ಬರ್ ಅಂತೇಳಿ ಘೋಷಣೆ ಕೂಗಬೇಕು ಅಂತೇಳಿ ಅವರು ಕೂಡ ನಿರ್ಧಾರ ಮಾಡಿದವರಂಗೆ ಆಡ್ತಾರೆ. ಜೈ ಗಣೇಶ ವರ್ಸಸ್ ಅಲ್ಲಾಹು ಅಕ್ಬರ್ ಘೋಷಣೆ ಕೂಡ ಅಲ್ಲಿ ಇದೇ ಸಂದರ್ಭದಲ್ಲಿ ನಡೆಯುವುದಕ್ಕೆ ಶುರುವಾಗಿದೆ. ಘೋಷಣೆ ಜೋರಾದಾಗ ಪೊಲೀಸರು ಅಲ್ಲಿಗೆ ಬಂದಿದ್ದಾರೆ. ಆದರೆ ಒಂದು ಇಲ್ಲಿ ಸರ್ಕಾರ ಎಷ್ಟು ನಿರ್ಲಕ್ಷ್ಯ ವಹಿಸಿದೆ ಅಂತ ಹೇಳಿದ್ರೆ, ಇವ್ರಿಗೆ ಈ ಪೊಲೀಸರಿಗೆ ಈ ಮೆರವಣಿಗೆ ಎಲ್ಲೂ ಹೋಗುತ್ತೆ, ಇದರ ರೂಟ್ ಮ್ಯಾಪ್ ಏನು, ಈ ರೂಟಲ್ಲಿ ಏನಾಗಬಹುದು, ಇದನ್ನು ಅಂದಾಜಿಸುವ ಶಕ್ತಿಯನ್ನು ಕಳ್ಕೊಂಡ್ರೆ ಹೆಂಗಾಗುತ್ತೆ ಆಡಳಿತ ಅನ್ನೋದಕ್ಕೆ ಇದು ಕಾರಣ. ಪರಿಸ್ಥಿತಿ ಕೈ ಮಿಲಾಯಿಸಿದ್ದಾರೆ ಹುಡುಗರು. ಅಲ್ಲಿದ ನಂತರ ಶುರುವಾಗಿದೆ ಗಲಾಟೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ತರೋದಕ್ಕಾಗಿ ಲಾಠಿ ಚಾರ್ಜ್ ಮಾಡಿದ್ರು. ಪೊಲೀಸರು ಅಂದ್ಕೊಳ್ತಾರೆ ನಮ್ಮ ಲಾಠಿಯಲ್ಲೇ ಎಲ್ಲವೂ ಕೂಡ ನಿಯಂತ್ರಣ ಮಾಡುವಂತಹ ಶಕ್ತಿ ಇದೆ ಅಂತ ಹೇಳಿ. ಆದರೆ ಇವರು ಯಾವಾಗ ಲಾಠಿ ಬೀಸೋದಕ್ಕೆ ಶುರು ಮಾಡ್ತಾರೋ ಆವಾಗ ಅಲ್ಲಿ ಗಲಾಟೆ ಮತ್ತಷ್ಟು ಜಾಸ್ತಿ ಆಗುತ್ತೆ. ಕಬ್ಬಿಣದ ಪೈಪು ಮತ್ತು ಲಾಠಿಯನ್ನ ಜನ ತೆಗೆದುಕೊಂಡು ಬಂದಿದ್ದಾರೆ. ಅವರು ಹೊಡೆಯೋದಕ್ಕೆ ಶುರು ಮಾಡಿದ್ದಾರೆ. ಪ್ರಚೋದನಕಾರಿಯಾಗಿ ಹುಡುಗರಿಂದ ಘೋಷಣೆಗಳ ಕೂಗೋದಕ್ಕೆ ಶುರುವಾಗಿದೆ. ಕಲ್ಲು ತೆಗೆದುಕೊಂಡಿದ್ದಾರೆ, ಕಲ್ಲು ತೂರಾಟ ನಡೆಸಿದರೆ. ನಂತರ ಬಂದಿದ್ದಾವೆ ಮಚ್ಚು, ಲಾಂಗು, ದೊಣ್ಣೆ ಇವೆಲ್ಲವನ್ನು ಕೂಡ ಹುಡುಗರು ತಂದಿದ್ದಾರೆ. ಅಂದರೆ ಇವೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಆಗಿ ಈ ರೀತಿಯಾಗಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಮೆರವಣಿಗೆ ನಡೆಸಿದಂಥವರ ಮೆರವಣಿಗೆಯ ರೂಟನ್ನು ಚೇಂಜ್ ಮಾಡ್ತಾರೆ. ಆವಾಗ ಪೊಲೀಸರು ಬೇರೆ ಕಡೆಯಿಂದ ಹೋಗಿ ಅಂತೇಳಿ ಮರಿಯಪ್ಪ ವೃತ್ತದ ಕಡೆಗೆ ಮೆರವಣಿಗೆಯನ್ನು ಡೈವರ್ಟ್ ಕೂಡ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಪೊಲೀಸರ ಮೇಲೆ ದುಷ್ಕರ್ಮಿಗಳೇ ಆವಾಗ ಹಲ್ಲೆಯನ್ನು ನಡೆಸಿದ್ದಾರೆ. ಹೀಗೆ ಅಂದರೆ ಗಲಾಟೆ ಆಗಬೇಕು ಅಂತೇಳಿ ಪೊಲೀಸರ ಕೊಲೆ ಮಾಡುವಂಥ ಉದ್ದೇಶವೂ ಕೂಡ ಅದರಲ್ಲಿ ಇತ್ತು ಅನ್ನೋದನ್ನು FIR ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪೊಲೀಸರನ್ನ ಓಡಿಸ್ಕೊಂಡು ಬಂದಿದ್ದಾರೆ ಕೆಲವರು ಅಂತೇಳಿ. ಅಂದರೆ ಎಷ್ಟು ಕಡಿಮೆ ಸಂಖ್ಯೆಯಲ್ಲಿ ಪೊಲೀಸರು ಇದ್ದಿರಬಹುದು ಅನ್ನೋದು ನಿಮ್ಮ ಊಹೆಗೆ ಇದರಿಂದ ಸಿಗುತ್ತೆ. ಗಣೇಶನ ಮೆರವಣಿಗೆಯಲ್ಲಿದ್ದರೂ ಕೂಡ ಹಲ್ಲೆ ಮಾಡಿದ್ರು ಅನ್ನುವಂತಹ ಅಂಶವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ FIR ನಲ್ಲಿ. ಅಂದರೆ ಯಾವ್ಯಾವ ರೀತಿಯಲ್ಲಿ ಇಲ್ಲಿ ನಡೆದಿದೆ ಈ ಒಂದು ಪ್ರಕರಣ ಅನ್ನುವಂಥದ್ದು ಗೋಚರ ಆಗುತ್ತೆ.